ಕರಾವಳಿಯಲ್ಲಿ ಹುಲಿಯನ್ನು ಹುಲಿ ವೇಷ ಅಂತ ನಾವು ಹೇಳುವುದಿಲ್ಲ, ಹುಲಿ ಬಂದಾಗ ಹುಲಿ ಬಂತ ಅಂತಲೇ ಹೇಳ್ತೇವೆ. ಸೊ ಅಷ್ಟಮಿ ಆಗಿರಲಿ, ಚೌತಿ ಆಗಿರಲಿ, ನವರಾತ್ರಿ ಆಗಿರಲಿ, ಈ ಸಂದರ್ಭಗಳಲ್ಲಿ ಆ ದೇವರ ಸೇವೆಯನ್ನು ಮಾಡಲಿಕ್ಕಾಗಿ ಹುಲಿವೇಷವನ್ನು ಧರಿಸಿ ನಾವೆಲ್ಲ ನೋಡ್ಬೋದು. ಈಗ ಕಾಡಿನಲ್ಲಿದ್ದ ಹುಲಿ ಎಂತ ಮಾಡ್ತಾರೆ, ಅದು ಜನರನ್ನೆಲ್ಲ ತಿಂತದಂತೆ. ಆದರೆ ನಾಡಿನ ಹುಲಿಗಳು ಹಾಗೆಲ್ಲ, ಅದೆಷ್ಟೋ ಬದುಕನ್ನು ಬೆಳಗಿಸಿರುವಂತಹ ಕೀರ್ತಿ ನಾಡಿನ ಹುಲಿಗಳಿಗೆ ಉಂಟು. ಅದರ ಬಗ್ಗೆ ನಾನು ಒಂದಷ್ಟು ಮತ್ತೆ ಮಾತಾಡ್ತಾ ಲೆಟ್ಸ್ ಮೂವ್ ಆನ್ ವಿತ್ ಅನದರ್ ಡ್ಯಾನ್ಸ್. ಸೊ ವೇದಿಕೆಗೆ ನಾನು ಮತ್ತೆ 3,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿರುವಂತಹ ನಮ್ಮ ಊರಿನ ಹೆಮ್ಮೆಯ ತಂಡ, ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಐ ವುಡ್ ಲೈಕ್ ಟು ವೆಲ್ಕಮ್ ದರ್ಪಣ ಪರ್ಫಾರ್ಮಿಂಗ್ ಆರ್ಟ್ಸ್ ಆನ್ ದ ಸ್ಟೇಜ್. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಡ್ಯಾನ್ಸ್ ಬೈ ಕಿಡ್ಸ್. ಸಣ್ಣ ಮಕ್ಕಳಿಂದ ಇನ್ನೊಂದು ಡ್ಯಾನ್ಸ್ ನೋಡಿ ಎಲ್ಲ ಎಂಜಾಯ್ ಮಾಡಿ. ಕಿಡ್ಸ್ ಅಂದರೆ 6ನೇ ಕ್ಲಾಸ್, ಅದೇ ಎಲ್ಲ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर कंचन वरन विराज सुबेसा कुंडल कुंचित केसा वज्र और ध्वजा विराजे कांधे मूंज जनेऊ साजे जय हनुमान ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर जय ओम सुर नर मुनिवर आरती उतारे जय 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 हनुम उचारे श्रीआञ्जनेयं प्रसन्नाञ्जनेयं श्रीरामदूतं महाकायवीरं प्रणयविनडेयलि आञ्जनेय असुरर ಎದುರಿಸು ಆಂಜನೇಯ ಗಗನ ವಿಚರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಜೈ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಟಿ ಜೈ 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 ಬಜರಂಗಿ ಯಲಿ ಪುತ್ರ ಮಹಾಬಲದಾಯಿ ಜೈ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ ಶಂಕರ ಸುವನ ಕೇಸರಿ ನಂದನ तेज प्रताप महाजगवंदन रामदूत अतुलित बलधाम अंजनी पुत्र पवन सुत नाम जय हनुमान जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಬಲವಾ ತೋರಿ ನಿಂತೋನೆ ಭವ ಭಯವಾ ನೀಗುಬಾ ಜೈ ಶಿವ ರೂಪನೆ ಬಜರಂಗಿ ಜೈ ಜೈ ಭವತಾರಕ ಬಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವಾ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರ ಓಂಕಾರ ಪವನ ಸುತ ನೋಡುಬಾ ಜೈ ಜಗಪಾಲಕ ಬಜರಂಗಿ
प्रसन्नाञ्जनेयं श्रीरामदूतं महाकायवीरं बजरंगी 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 श्री आञ्जनेयं जय हनुमंता केसरी नंदन मारुतिराय वानर योध वायुपुत्र वज्रकाय दीन बंधुवे धीर जय हनुमान जय हनुमंता केसरी नंदन मारुतिराय वानर योध वायुपुत्र वज्रकाय दीन बंधुवे धीर जय हनुमान रघुपति राघव राजा राम ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ಪವನ ಪುತ್ರ ಹನುಮಾನ್ ಕೀ. ಇದು ಎಲ್ಲಿದ್ದು ಹನುಮಂತ? ಓ ಬಿಟ್ಟ, ವಾಟ್ಸ್ ಯುವರ್ ನೇಮ್? ಎಂತ ಹೆಸರು? Hi, my name is Priya. ಹಾಗೆ ಒಂದು ಗದೆಯಿಂದ ಆಶೀರ್ವಾದ ಕೊಡ್ತೀರಾ? ಕೊಡುವುದಿಲ್ಲ ಅಂತ ಅವಳು. ನೀವೇಸ್ ಒಂದು ಜೋರಾಗಿ ಚಪ್ಪಾಳೆ ಟು ಆಲ್ ದ ಕಿಡ್ಸ್. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೆಕ್ಸ್ಟ್ ಡ್ಯಾನ್ಸಿಗೆ ಇನ್ನು ಆಕ್ಚುಲಿ ಈ ಮಕ್ಕಳು ಹೋಗುವುದಿಲ್ಲ ಯಾಕೆ? ದಾರಿ ಮಾಡಿಕೊಡ್ಲಿ. ಓ ದೇವರೇ, ಪ್ಲೀಸ್. ಹೋಗ್ಲಿಕ್ಕೆ ಮನಸ್ಸುಂಟು, ಆದರೆ ದಾರಿ ಮಾಡಿಕೊಡ್ಬೇಕು. ಕಾರ್ಯಕ್ರಮನ ನಾವು ಹಾಗೆ ಮುಂದುವರಿಸಿದ್ದೇವೆ. ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು. ಈ ಮಕ್ಕಳೆಲ್ಲ ಆನ್ಸರ್ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಗೊತ್ತುಂಟು. ದರ್ಪಣ ಮಹಿಳಾ ಹುಲಿವೇಷ ಸ್ಟಾರ್ಟ್ ಮಾಡಿ ಪಡೆದಂತಹ ಪ್ರಶಸ್ತಿಗಳು ಎಷ್ಟು ಮತ್ತು ಎಲ್ಲೆಲ್ಲಿ ಪ್ರಶಸ್ತಿ ಪಡೆದಂತ ಯಾರಾದರೂ ಹೇಳಿದರೆ ಅವರಿಗೆ ನಾವು ಒಂದು ಬಹುಮಾನವನ್ನು ಕೊಡ್ತೇವೆ. ಲೆಟ್ಸ್ ಮೂವ್ ಆನ್. ಉಡುಪಿಯ ನಗರಲ್ಲಿ ನಾವಿದ್ದೇವೆ, ಪರ್ಯಾಯದ ಸಂದರ್ಭ. ಸೊ ಒಂದು ಕೃಷ್ಣನ ಹಾಡಿಗೆ ಹೆಜ್ಜೆ ಇಲ್ಲದಿದ್ದರೆ ಹೇಗೆ? ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ರಾಧೆ ಇದ್ದೇ ಇರ್ತಾಳೆ. ಹಾಗಾಗಿ ರಾಧಾ ಕೃಷ್ಣನ ಈ ಸುಂದರವಂತ ನೃತ್ಯ ಸಂಯೋಜನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಒನ್ ಆಫ್ ದ ವೆರಿ ಫೈನೆಸ್ಟ್ ಡ್ಯಾನ್ಸ್ ಕ್ರೂಸ್ ಇನ್ ದ ಕೋಸ್ಟಲ್ ಕರ್ನಾಟಕ ಟೀಮ್, ದರ್ಪಣ ಪರ್ಫಾರ್ಮಿಂಗ್ ಆರ್ಟ್ಸ್. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ನಾನು ಸ್ವಾಗತಿಸಿಕೊಳ್ತೇನೆ. ದರ್ಪಣ ಒನ್ಸ್ ಅಗೇನ್. ಎಲ್ಲ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.
ಧೀರೆನಾ ಧೀರೆನಾ ಉದರ ದೀಪ್ತ ಧೀರೆನಾ ಉದರ ದೀಪ್ತ ಧೀರೆನಾ ಧೀರೆನಾ ಉದರ ದೀಪ್ತ ಧೀರೆನಾ ಧೀರೆನಾ ದೀಪ್ತ ಧೀರೆನಾ ಧೀರೆನಾ ದೀಪ್ತ ಧೀರೆನಾ ಧೀರೆನಾ ದೀಪ್ತ ಧೀರೆನಾ ಧೀರೆನಾ ದೀಪ್ತ ಧೀರೆನಾ ಧೀರೆನಾದ ದೀಪ್ತ ಧೀರೆನಾದ ದೀಪ್ತ ಧೀರೆನಾದ ದೀಪ್ತ ಧೀರೆನಾದ ದೀಪ್ತ ಧೀರೆನಾದ ದೀಪ್ತ ಧೀರೆನಾದ ದೀಪ್ತ ಗಣರಿ ತೋಂತನನ ಧೀರೆನಾ ಧೀರೆನಾ ತೋಂತನನ ಧೀರೆನಾ ಧೀರೆನಾ ತೋಂತನನ ಧೀರೆನಾ ಧೀರೆನಾ ತೋಂತನನ ಧೀರೆನಾ ಧೀರೆನಾ ಉದರ ದೀಪ್ತನನ ದೀಪ್ತನ ಧೀರೆನಾ ಉದರ ದೀಪ್ತನನ ದೀಪ್ತನ ಧೀರೆನಾ ದೀಪ್ತನೋದನೋದನೋದ ಧೀರೆನಾ ದೀಪ್ತನೋದನೋದನೋದ ಧೀರೆನಾ ದೀಪ್ತನೋದನೋದನೋದ ಧೀರೆನಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ರಿಗೂ. ಸೊ ಒಂದು ಪ್ರೀತಿಯ ಚಪ್ಪಾಳೆಯನ್ನು ನೀವೆಲ್ಲ ಕೊಡ್ಬೋದಾಚು. ಆಲ್ ದ ಪೊಣ್ಣು ಪ್ಲೀಸ್. ನಮ್ಮ ಕಾರ್ಯಕ್ರಮವನ್ನು ಹಾಗೆ ಮುಂದುವರಿಸಿದೆ. ದರ್ಪಣ ಕೇವಲ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಮಾತ್ರ ಅಲ್ಲ, ಬಾಲಿವುಡ್, ಫ್ರೀ ಸ್ಟೈಲ್, ಹಿಪ್ ಹಾಪ್ ಎಲ್ಲ ವಿವಿಧ ಮಜಲುಗಳನ್ನು ಪೂರ್ತಿ ಮಾಡಿರುವಂತಹ ನೃತ್ಯ ತಂಡಗಳಲ್ಲಿ ಒಂದು. ಕಾರ್ಯಕ್ರಮದ ಮುಂದೆ ಒಂದು ಸುಂದರವಾದಂತಹ ಬ್ಯೂಟಿಫುಲ್ ಸ್ಯಾಂಡಲ್ವುಡ್ ಹಾಡಿಗೆ ಹೆಜ್ಜೆ ಹಾಕಲಿಕ್ಕೆ ಬರ್ತಿದ್ದಾರೆ ನಮ್ಮ ಪುಟ್ಟ 6ನೇ ಕ್ಲಾಸ್ನ ಮಕ್ಕಳುಗಳು. ಸೊ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾರೆ ಮಕ್ಕಳು. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದರ್ಪಣ ದ ಪರ್ಫಾರ್ಮಿಂಗ್ ಆರ್ಟ್ಸ್ ಆನ್ ದ ಸ್ಟೇಜ್. ಎಲ್ಲ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೂ ಅಂತೀಯ ಬಾಂತೀಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಬಾಂತೀಯ ತಾಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೂ ಅಂತೀಯ ಬಾಂತೀಯ ತಾಂತೀಯ.
ಹೊಸದು ತೀರ ಹೊಸದು, ಒಲವ ಮಿಡಿತ ಹೊಸದು. ಸುಖದ ಅರ್ಥ ತಿಳಿದೆ ಬಾರೆನ್ನ ರಾಜ, ಅದರ ಸೊಗಸು ಸವಿದೆ. ಮನಸ್ಸು ಆಡಿದೆ ಹಾಡಿದೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ. ಮನಸ್ಸು ಕಣ್ಣಲ್ಲಿ ತುಂಬಿದೆ ಮೆಲ್ಲಗೆ ಹೇಳಿದೆ ಹಿಂದೆ ಆಗೋಣ. ಓ ಮೈ ಲವ್, Oh my love. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ. ತಾಂತೀಯ. ಮೌನದಲ್ಲಿ ಕರೆದೆ, ಕರೆದು ಹೆಸರ ಬರೆದೆ. ನೀನು ಬರೆದ ಕವನ ನನ್ನಾಣೆ ಚಿನ್ನ ಓದಿ ಓದಿ ನಲಿದೆ. ಪ್ರೇಮದ ಅ ಆ ಇ ಈ ಬರೆಯಿಸಿ ಪಾಠವ ಕಲಿಸಿದೆ ನೀನೆ ಕಣ್ಣಲ್ಲಿ. ನಿನಗೆ ಪಾಠವ ಹೇಳುವ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ. I love you. I love you. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ. ಬಾಂತೀಯ, ತಾಂತೀಯ. ಹೇಳುವೆ ಬಳಿ ಬಂದರೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ. ತಾಂತೀಯ. ಬರ್ಬರ್ತಾ ನಿಮ್ಮ ಚಪ್ಪಾಳೆಯ ಶಬ್ದ ಮಾತ್ರ ಕಮ್ಮಿ 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 ಆಗ್ತಾ ಉಂಟಲ್ಲ, ಎಲ್ಲಿಗೆ ಹೋದ್ರಿ ಅಲ್ಲ? ನಿಮಗೆ ಗೊತ್ತಿರಲಿ, ಉಡುಪಿಯಲ್ಲಿ ಡಾಕ್ಟರ್ ಹೇಳಿದ್ದಾರೆ ನೀವು ಚಪ್ಪಾಳೆ ಕೊಟ್ಟಷ್ಟು ಬಿಳಿ 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 ಆಗ್ತೀರಂತೆ. ಓ ಹೂ ಹೂ, ಬೇಗ ಬಿಳಿ ಆಗ್ತೀರಿ ನೀವು, ಎಲ್ಲಿದ್ರಿ? ಎನಿವೇಸ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈ ಪರ್ಯಾಯದ ಸಂದರ್ಭದಲ್ಲಿ ಈ ದರ್ಪಣದ ದಶಮಾನೋತ್ಸವದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ದಶಮಾನೋತ್ಸವದ ಆಚರಣೆನ ನಾವು ನೀವೆಲ್ಲ ಜೊತೆಗೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದೆ ಇನ್ನೊಂದು ಬ್ಯೂಟಿಫುಲ್ ಡಾನ್ಸ್, ಇದೊಂದು ವಿಶೇಷವಾದಂಥ ನೃತ್ಯ. ಯಾಕಂತಂದರೆ ಇಬ್ಬರು ಮಕ್ಕಳು ಮತ್ತು ಅವರ ಒಂದು ತಾಯಿ ಒಂದು ಒಟ್ಟಿಗೆ ಒಂದು ಸುಂದರವಂಥ ಒಂದು ರಾಜಸ್ಥಾನಿ ನೃತ್ಯವನ್ನು ನಿಮಗೋಸ್ಕರ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರಾವ್ಯ ಆ್ಯಂಡ್ ಶರಣ್ಯ ವಿದ್ ಅವರ ತಾಯಿ ಗಾಯತ್ರಿ ಆನ್ ದ ಸ್ಟೇಜ್. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ಮೂವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಎಲ್ಲ ಒಂದು ಡ್ಯಾನ್ಸ್ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ರಮ್ತಿಯಾವೆ ಮಾಡಿ ರಮ್ತಿಯಾವೆ, ಮೆಲಡಿ ಮಾಡಿ ಆಜ್ ರಮ್ತಿಯಾವೆ. ರಮ್ತಿಯಾವೆ ಮಾಡಿ ರಮ್ತಿಯಾವೆ, ಕಣ್ಕ ಮಾಡಿ ಆಜ್ ರಮ್ತಿಯಾವೆ.
ಥ್ಯಾಂಕ್ ಯು ಸೋ ಮಚ್. ನೀವು ಮನೆಯಲ್ಲಿ ಸಹ ಡ್ಯಾನ್ಸ್ ಮಾಡ್ತಿರ್ತೀರಾ 3 ಜನ? ಅಂದರೆ ಇವರಿಬ್ಬರು ಮಕ್ಕಳು ಅವರು ತಾಯಿ ಅಕ್ಕನಾಗಿದ್ದಾರಲ್ಲ ಅವರು, ಗೊತ್ತಾಗೋದಿಲ್ಲ. ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಕಮ್ ಆನ್ ಟು ದ ಬ್ಯೂಟಿಫುಲ್ ಫ್ಯಾಮಿಲಿ. ನಮ್ಮಲ್ಲಿ ಹುಡುಗರು ಸಹ ಡ್ಯಾನ್ಸ್ ಮಾಡ್ತಾರೆ, ಆದರೆ ಮೆಹಂದಿ ಮನೆಯಲ್ಲಿ ಮಾತ್ರ. ಮತ್ತೆ ಎಲ್ಲ ಲೈಟ್ ಆಫ್ ಆಗಬೇಕು, ಆಗ ಅವರು ಬೆಳಗ್ಗೆವರೆಗೆ ಬೇಕಾದರೆ ಡ್ಯಾನ್ಸ್ ಮಾಡ್ತಾರೆ. ಆದರೆ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಎನಿವೇಸ್, ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಗಳು ಹೇಳುವ ಮಾತು ಯಾವತ್ತು ಕೃಷ್ಣನದ್ದು ಬಾಲ ಲೀಲೆ ತುಂಟಾಟಗಳು ಸ್ವಲ್ಪ ಅಲ್ಲ ಅಂತೆ. ನಮ್ಮ ಈಗಿನ ಮಕ್ಕಳು ಎಷ್ಟು ಚೇಷ್ಟೆ ಮಾಡ್ತಾರಲ್ಲ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಚೇಷ್ಟೆ ಕೃಷ್ಣ ಮಾಡ್ತಿದ್ದಂತೆ ಬಾಲ್ಯದಲ್ಲಿದ್ದಾಗ. ಅವನೆಲ್ಲ ಚೇಷ್ಟೆಗಳು, ಅವನ ಎಲ್ಲ ಬಾಲ ಲೀಲೆಗಳನ್ನು ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಮೂಲಕ ತೋರಿಸಲಿಕ್ಕೆ ಮತ್ತೆ ಈ ವೇದಿಕೆಗೆ ನಮ್ಮ ಜಿಲ್ಲೆ ಕಂಡಂತಹ ಹೆಮ್ಮೆಯ ನೃತ್ಯ ತಂಡ ದರ್ಪಣ ಪರ್ಫಾರ್ಮಿಂಗ್ ಆರ್ಟ್ಸ್ ಇದರ ಜೂನಿಯರ್ಸ್ ಮತ್ತೆ ಮಕ್ಕಳನ್ನು ವೇದಿಕೆಗೆ ಸ್ವಾಗತಿಸ್ಕೊಳ್ತಾನೆ. ಇಟ್ಸ್ ವೆರಿ ಡಿಫಿಕಲ್ಟ್ ಅವರೇ ಡ್ಯಾನ್ಸರ್ಸ್ ರೆಡಿಯಾಗಿ ಮತ್ತೆ ಬರಬೇಕು, ಮತ್ತೆ ಬರಬೇಕು, ಪುನಃ ಪರ್ಫಾರ್ಮ್ ಮಾಡಬೇಕು, ಪುನಃ ಹೋಗಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ಸ್. ದೇರ್ ಈಸ್ ಅ ಸೇಯಿಂಗ್, ಒಂದು ಸಣ್ಣ ಕಲ್ಲು ಸಾಕಂತೆ ಇಡೀ ಗಾಜನ್ನು ಒಡೆದಾಕ್ಲಿಕ್ಕೆ, ಒಂದು ಸಣ್ಣ ಮಾತು ಸಾಕಂತೆ ಇಡೀ ಮನೆಯನ್ನು ಒಡೆದಾಕ್ಲಿಕ್ಕೆ, ಒಂದು ಜೋರಾದ ಚಪ್ಪಾಳೆ ಸಾಕಂತೆ ಇಡೀ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ. ಕಮಾನ್, ಬರಲಿ ಜೋರಾದ ಚಪ್ಪಾಳೆ ಟು ಆಲ್ ದ ಕಿಡ್ಸ್. ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಬೈ ದರ್ಪಣ ಪರ್ಫಾರ್ಮಿಂಗ್ ಆರ್ಟ್ಸ್. ಎಲ್ಲ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಧೀರೆ
ನಾನು ಬರುವವರೆಗೆ ಹೋಗೋದಿಲ್ಲ ಅವರು. ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು ಸೊ ಮಚ್. ಒಂದು ಬಹಳ ಖುಷಿ ವಿಷಯ ಅಂತಂದರೆ ಈ ಮಕ್ಕಳು ಇಷ್ಟು ಚಂದ ಡ್ಯಾನ್ಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಅವರ ಗುರುಗಳು ಕಾರಣೀಕರ್ತರು ಹೌದು. ಅದಕ್ಕಿಂತ ಒಂದು ಕೈ ಮೇಲೆ ಹೋಗಿ ನೋಡಬೇಕಂದ್ರೆ ನೀವೆಲ್ಲ ಪೇರೆಂಟ್ಸ್, ಪೋಷಕರು. ಯಾಕಂತಂದರೆ ಮಕ್ಕಳು ಸಣ್ಣದಿರಬೇಕಾದ್ರೆ ಎಲ್ಲರಿಗೆ ಆಸೆ ಇರ್ತಾರಂತೆ, ತನ್ನ ಮಗು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತ. ಈ ಡಾಕ್ಟರ್, ಇಂಜಿನಿಯರ್ ಜೊತೆಗೆ ಒಂದು ಡ್ಯಾನ್ಸರ್ ಆಗಲಿ, ಒಂದು ಸಿಂಗರ್ ಆಗಲಿ ಅಂತ ಆಸೆ ಪಡುವಂಥ ನಿಮ್ಮೆಲ್ಲ ಪೋಷಕರಿಂದಲೇ ಇಷ್ಟು ಚಂದವಾಗಿ ಮಕ್ಕಳು ಡ್ಯಾನ್ಸ್ ಮಾಡಲಿಕ್ಕೆ ಸಾಧ್ಯ ಆದದ್ದು. ಸೊ ಕುಡೋಸ್ ಟು ಆಲ್ ದ ಪೇರೆಂಟ್ಸ್ ಎಲ್ಲರಿಗೆ. ಯಾಕಂತಂದರೆ ಅವರು ಸಣ್ಣದಿರುವಾಗ ಅವರಿಗೆ ತುಂಬ ಆಸೆ ಇರ್ತದೆ, ನಾನೊಬ್ಬ ಡ್ಯಾನ್ಸರ್ ಆಗಬೇಕು, ನಾನೊಂದು ಗಾಯಕಿ ಆಗಬೇಕು, ನಾನೊಂದು ಆರ್ಟ್ ಮಾಡಬೇಕಂತ. ಆದರೆ ಅವರಿಗೆ ಅವರ ಕಾಲದಲ್ಲಿ ಅವಕಾಶಗಳು ಸಿಕ್ಕಿರುವುದಿಲ್ಲ. ಆದರೆ ಅವರಿಗೇನು ಆಸೆ ಇರ್ತಾರೆ ಅಂದರೆ ನಮ್ಮ ಮಕ್ಕಳಾದರೂ ಮುಂದೆ ಒಳ್ಳೆಯ ನೃತ್ಯಗಾರ್ತಿ ಆಗಲಿ, ಒಳ್ಳೆ ಡ್ಯಾನ್ಸರ್ ಆಗಲಿ, ಒಳ್ಳೆ ಸಿಂಗರ್ ಆಗಲಿ ಅನ್ನೋಂಥ ಆಸೆ. ಅವರ ತ್ಯಾಗದಿಂದಲೇ ಇವತ್ತು ಇಷ್ಟು ಜನ ಕಲಾವಿದರನ್ನು ನೀವು ಈ ವೇದಿಕೆಯಲ್ಲಿ ನೋಡಬಹುದು. ಸೊ ಗಿವ್ ಅ ಬಿಗ್ ಅಪ್ಲಾಸ್ ಟು ಆಲ್ ದ ಪೇರೆಂಟ್ಸ್ ಓವರ್ ಹಿಯರ್. ಎಲ್ಲ ಹೆತ್ತವರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಕಮ್ ಆನ್. ಥ್ಯಾಂಕ್ಸ್. ಥ್ಯಾಂಕ್ಸ್. ಈಗ ಇಷ್ಟು ಪರ್ಫಾರ್ಮೆನ್ಸ್ ಆಯಿತು, ನನಗೆ ಅವ್ರು ಯಾಕೆ ಹೋಗೋದಿಲ್ಲ ಅಂತ ಇವತ್ತಿನವರೆಗೆ ಗೊತ್ತಿಲ್ಲ. ಎಂಥ ವಿಷಯ ಇರ್ಬೋದು? ವಾಟ್ ಮೈಟ್ ಬಿ ದ ರೀಸನ್? ಹಾಂ, ಪುನಃ ನಾನು ಅವ್ರ ಹತ್ರ ಹೆಸರು ಕೇಳ್ತೇನಂತ ಅವ್ರು ನಿಂತಿದ್ದಾರಾ? ಓ ಅಚ್ಚಾ, ಹೊಗಳಿದ್ದು ಸಾಲಿಲ್ಲವ ಯಾರನ್ನು? ಮಕ್ಕಳನ್ನು? ಓ ದೇವರೇ, ಮಕ್ಕಳನ್ನು ಎಂತ ಹೊಗಳೋದು? ಮಕ್ಕಳ ದೇವರಂತೆ. ಎನಿವೇಸ್, ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಈಗ ನಾವು ವೇದಿಕೆಯಲ್ಲಿ ನೆರವೇರಿಸ್ತಾ ಇದ್ದೇವೆ. ಒಬ್ಬ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಒಂದು ಸ್ಕೂಲಿಗೆ ಸೇರಿದಾಗ ಎಕ್ಸ್ಪೆಕ್ಟೇಷನ್ ಏನೂ ಇರೋದಿಲ್ಲ. ನಾವು ಸಹ ಶಾಲೆಗೆಲ್ಲ ಸೇರುವಾಗ ನಮಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನಾವು ಕಲ್ತ್ರೆ ಆಯಿತು, ಒಂದು PUC ಮಾಡಿದರೆ ಆಯಿತು, ಡಿಗ್ರಿ ಮಾಡಿದರೆ ಆಯಿತು, ಶಾಲೆಗೆ ಹೋದರೆ ಆಯಿತು ಅಂತ ಇರ್ತೇವೆ. ಆದರೆ ಅಲ್ಲಿ ಹೋದ್ಮೇಲೆ ಅಲ್ಲಿನ ಎನ್ವೈರ್ನ್ಮೆಂಟ್, ಅಲ್ಲಿನ ಪರಿಸರ ಹೇಗೆ ಇರ್ತದೆ, ಅದು ನಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬಹುದು, ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಕೂಡ ಮಾಡಬಹುದಂತೆ. ಸೊ ದರ್ಪಣಕ್ಕೆ ಸ್ಟೂಡೆಂಟ್ಸ್ ಬಂದಾಗ ಕೂಡ ಅವರ ಎಕ್ಸ್ಪೆಕ್ಟೇಷನ್ ಲೆವೆಲ್ ಏನಿರ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಇಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಒಂದು ಒಳ್ಳೆ ಕುಟುಂಬ ಆಗಿ ನಮ್ಮ ಜೊತೆ ಬೆರೆತು ಒಬ್ಬ ಒಳ್ಳೆಯ ನೃತ್ಯಗಾರ್ತಿಯಾಗಿ ಹೊರಗೆ ಹೋಗ್ತೇವೆ ಅನ್ನುವಂಥ ಒಂದು ಹೆಮ್ಮೆಯೊಂದಿಗೆ ಹೋಗ್ತಾರಂತೆ. ಇಷ್ಟು ಹೇಳಲಿಕ್ಕೆ ಕಾರಣ ಎಂತಂತಂದರೆ ಅವರೆಲ್ಲ ಸ್ಟೂಡೆಂಟ್ಸ್ ಸೇರಿ ಅವರ ಗುರುಗಳಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಇದ್ದಾರಂತೆ. ಸೊ ಐ ರಿಕ್ವೆಸ್ಟ್ ವಿದುಷಿ ರಕ್ಷಾ ಆ್ಯಂಡ್ ರಮ್ಯಾ ಇಬ್ಬರನ್ನ ಈ ಸುಂದರವಾದಂತಹ ದಶಮಾನೋತ್ಸವದ ವೇದಿಕೆಗೆ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮಧ್ಯ ಒಂದು ಬನ್ನಿ ದಯವಿಟ್ಟು ಪ್ಲೀಸ್. ಐ ವಾಂಟ್ ರಕ್ಷಾ ಆ್ಯಂಡ್ ರಮ್ಯಾ ದಯವಿಟ್ಟು ಈ ವೇದಿಕೆಗೆ ಬರಬೇಕು. ಆ್ಯಂಡ್ ಆಲ್ಸೋ ಇದು ಖಂಡಿತವಾಗಿ ಅವರಿಗೆ ವಿಷಯವೇ ಗೊತ್ತಿಲ್ಲ. ಬನ್ನಿ, ವಿಷಯ ಗೊತ್ತಿರೋದು ನಮಗೆಲ್ಲರಿಗೆ ಮಾತ್ರ. ಹಾಗಾಗಿ ನಾನು ವೇದಿಕೆಗೆ ಸ್ವಾಗತಿಸ್ಕೊಳ್ತೇನೆ ನಮ್ಮ ಉಡುಪಿ ಕಂಡಂತಹ ಇಬ್ಬರು ಅದ್ವಿತೀಯ ನೃತ್ಯಗಾರ್ತಿಯರು. ಜೋರಾದ ಚಪ್ಪಾಳೆ ಬರಲಿ ಟು ರಕ್ಷಾ ಆ್ಯಂಡ್ ರಮ್ಯಾ. ಸೊ ಐ ಆಲ್ವೇಸ್ ಸೇ, ಕುತ್ಕೊಳ್ಳಿ ಪ್ಲೀಸ್. ನಿಮ್ಮದೇ ವೇದಿಕೆಯಲ್ಲಿ ಇವತ್ತು ನಿಮಗೆ ಸನ್ಮಾನ ನಿಮ್ಮ ವಿದ್ಯಾರ್ಥಿಗಳಿಂದ. ಐ ಫೀಲ್ ಇಟ್ಸ್ ವೆರಿ ಸ್ಪೆಷಲ್, ಅನ್ಎಕ್ಸ್ಪೆಕ್ಟೆಡ್. ನಿಮ್ಮ ಮಕ್ಕಳು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸನ್ನು ಈಗ ಎಕ್ಸ್ಪೆಕ್ಟೆಡ್ ಮಾಡಲಿಕ್ಕಿದ್ದಾರೆ. ಸೊ ಐ ರಿಕ್ವೆಸ್ಟ್ ರಕ್ಷಾ, ರಮ್ಯಾ ಅವರ ಪ್ರೀತಿಯ ತಾಯಿ ತಂದೆ. ನೋಡಿ, ನಾವು ಮೊದಲು ಹುಟ್ಟಿದಾಗ ತೊದಲಿ ಮಾತನಾಡಿ ತೆವಳಿ ನಡೆದು ನಮ್ಮನ್ನು ಶಾಲೆಗೆ ಸೇರಿಸಿ, ಕಾಲೇಜಿಗೆ ಸೇರಿಸಿ, ವಿದ್ಯಾವಂತರನ್ನಾಗಿ ಮಾಡಿ, ನಮಗೊಂದು ಕೆಲಸ ಆಗಿ, ನಮಗೆ ಮಕ್ಕಳಾಗಿ ನಾಳೆ ನಮಗೆ ಏಜ್ ಆದರೂ ಕೂಡ ನಮ್ಮನ್ನು ಒಂದೇ ಥರ ಪ್ರೀತಿಸುವುದು ನಮ್ಮ ತಾಯಿ ತಂದೆ ಮಾತ್ರ ಅಂತೆ. ಹಾಗಾಗಿ ಪ್ರೀತಿಯ ತಾಯಿ ತಂದೆಯರಿಂದಲೇ ಮಕ್ಕಳಿಗೆ ಈ ಸನ್ಮಾನದ ಒಂದು ಸುಂದರ ಗಳಿಗೆಯಲ್ಲಿ ನಾವೆಲ್ಲಿದ್ದೇವೆ. ದರ್ಪಣ ಅನ್ನುವಂಥ ಸಂಸ್ಥೆಯನ್ನು 10 ವರ್ಷಗಳ ಹಿಂದೆ ಹುಟ್ಟುಹಾಕಿ ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳನ್ನ ಈ ಉಡುಪಿಯ, ಈ ಕರ್ನಾಟಕದ ಮಣ್ಣಿಗೆ ನೀಡಿರುವಂತಹ ರಮ್ಯಾ, ರಕ್ಷಾ ಇಬ್ಬರು ಅದ್ವಿತೀಯ ನೃತ್ಯ ಕಲಾವಿದರಿಗೆ ಈ ವೇದಿಕೆಯಲ್ಲಿ ಐ ವಾಂಟ್ ಆಲ್ ದ ಕಿಡ್ಸ್, ಎಲ್ಲ ದರ್ಪಣದ ಮಕ್ಕಳು ದಯವಿಟ್ಟು ವೇದಿಕೆಗೆ ಬನ್ನಿ ಫಾರ್ ದಿಸ್ ಬ್ಯೂಟಿಫುಲ್ ಸನ್ಮಾನ. ಬನ್ನಿ ಮಕ್ಕಳೇ. ಸೊ ನಿಮಗೆಲ್ಲ ಗೊತ್ತಿರಲಿ, ರಮ್ಯಾ, ರಕ್ಷಾ ಬಹುಶಃ ಇಡೀ ಮಹಿಳೆಯರ ತಂಡ ಮಾಡಬೇಕು ಅನ್ನುವಂಥ ಒಂದು ಆಸೆ ಕಟ್ಟಿಕೊಂಡಂಥ ಇಬ್ಬರು ಹುಡುಗಿಯರು ಆಗ. ಸೊ 10 ವರ್ಷಗಳ ಹಿಂದೆ
ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಈ ಉಡುಪಿಯ ರಾಜಾಂಗಣದಲ್ಲಿ ಮೊದಲ ಬಾರಿ ಪರ್ಫಾರ್ಮ್ ಮಾಡಿ ಪೇಜಾವರ ಶ್ರೀಗಳು ಆಗ ಮೊದಲಿದ್ದದ್ದು, ಆಗ ಹಿರಿಯ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಂಥ ಈ ತಂಡ ಇವತ್ತು ಸಾಧಾರಣ 3,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಕರ್ನಾಟಕದಾದ್ಯಂತ ನೀಡ್ತಾ, ಸೊ ಇವತ್ತಿನ ಈ ದಶಮಾನೋತ್ಸವದ ಖುಷಿಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕರೆಕ್ಟ್ ಮಧ್ಯಭಾಗದಲ್ಲಿ ಅಂದರೆ ಇನ್ನೂ ಕಾರ್ಯಕ್ರಮ ಅರ್ಧ ಭಾಗ ಹಾಗೆ ಉಂಟು. ಸೊ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡೋದು ಕರೆಕ್ಟ್, ಆದರೆ ಅವರ ವಿದ್ಯಾರ್ಥಿಗಳೇ ಮಾತಾಡಿದರೆ ಇನ್ನೂ ಚೆನ್ನಾಗಿರ್ತದೆ. ಐ ವಾಂಟ್ ಸ್ಫೂರ್ತಿ, ಪ್ಲೀಸ್ ಮುಂದೆ ಬನ್ನಿ. ನಿಮ್ಮ ಟೀಚರ್ ಬಗ್ಗೆ, ನಿಮ್ಮ ಅಕ್ಕನ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟ ಮಾಡ್ತೀರಿ? ಕಮ ಹೇಳಲಿಕ್ಕೆ ತುಂಬ ಉಂಟು, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಡ್ಯಾನ್ಸ್ ಟೀಚರ್ಗಿಂತ ಜಾಸ್ತಿ ನಮ್ಮದು ಬೆಸ್ಟ್ ಗುರು. ಅಕ್ಕ ಸಹ ಹೌದು, ಲೈಕ್ ಗ್ರೇಟೆಸ್ಟ್ ಅಕ್ಕ. ನಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಾರೆ, ಹೇಳಿಕೊಡ್ತಾರೆ, ಲೈಫ್ ಲೆಸನ್ಸ್ ಹೇಳಿಕೊಡ್ತಾರೆ. ಡ್ಯಾನ್ಸ್ ಒಟ್ಟಿಗೆ ಲೈಕ್ ಎಂತ ಕಲಿಬೇಕು ಎಲ್ಲ ಸಹ ಹೇಳಿಕೊಡ್ತಾರೆ. ಎಂತ ಆಗಲಿ ನೀವು ಮುಂದೆ ಹೋಗಿ ನಾವಿದ್ದೇವೆ ಹೇಳ್ತಾರೆ. ಸಾರಿ ಮಾತು ಬರ್ತಿಲ್ಲ, ಬಟ್ ಯು ಗೈಸ್ ಆರ್ ಟೂ ಗುಡ್. ಯು ಗೈಸ್ ಆರ್ ದ ಬೆಸ್ಟ್. We all love you and we are very, very proud of you. Prerna will talk about you. Thank you. ನಾವು ತುಂಬ ಪುಣ್ಯ ಮಾಡಿದ್ದೇವೆ ನಿಮ್ಮನ್ನು ಪಡೀಲಿಕ್ಕೆ. ದಿಸ್ ಇಸ್ ಫ್ರಮ್ ಅವರ್ ಬಾಟಮ್ ಆಫ್ ಮೈ ಹಾರ್ಟ್. ಎಲ್ಲರಿಂದ ನಾವಿವತ್ತು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ರಮ್ಯಕ್ಕ, ರಕ್ಷಕ, ಅಷ್ಟೇ. ಅದು ದ್ಯಾಟ್ಸ್ ಓಕೆ, ಬಟ್ ಇದು ಬರ್ದದ್ದು ಹೇಳುದು ಯಾರೀಗ? ಅಲ್ಲ, ಬರೀಲಿಕ್ಕೆ 5 ಪೇಜ್ ಬರೆದು ಕೊಟ್ಟಿದ್ದಾರೆ. ಓ ಅನಾಗ ಬನ್ನಿ, ಟಾಪರ್ ಇವರು ನಮ್ಮದು ಎಜುಕೇಷನಲ್ಲಿ. ಓ ಮೈ ಗಾಡ್, ಎಷ್ಟು ಪರ್ಸೆಂಟೇಜ್? 99.9. ಸಾಕಾ? ಪ್ಲೀಸ್ ಅನಗ. ಎಷ್ಟು? 625ಕ್ಕೆ 1 ಮಾರ್ಕ್ ಕಡಿಮೆ. ಓ, ಅದು 1 ಮಾರ್ಕ್ ಎಲ್ಲಿ ಹೋಯ್ತು? ದೃಷ್ಟಿ ಅಂತ ಹೋಯ್ತು ಅಷ್ಟೇ. ಅದು ದೃಷ್ಟಿಗೆ ಅಂತ ಬಿಟ್ಟದ್ದು ನಿಮ್ಮದೆಲ್ಲ. ಓಕೆ, ಚಲೋ. ವಿದುಷಿ ರಮ್ಯಾ ಮತ್ತು ರಕ್ಷಾ ಉಡುಪಿ, ದರ್ಪಣ ಉಡುಪಿಯ ಸಂಸ್ಥಾಪಕರು. ಒಂದು ಸಣ್ಣ ಕನಸಿನಿಂದ ಆರಂಭವಾದ ಈ ಪ್ರಯಾಣಕ್ಕೆ ಇಂದು 10 ವರ್ಷಗಳು. ಸೊ ಆಗ ಕಣ್ಣಲ್ಲಿ ಮೂಡಿದ್ದು ಕನಸು ಇಂದು ಅನೇಕರ ಬದುಕಿಗೆ ಬೆಳಕಾಗಿ ಬೆಳಗಿದೆ. ಪರಿಶ್ರಮ, ಸಮರ್ಪಣೆ, ಶ್ರದ್ಧೆ ಮತ್ತು ಪ್ರೀತಿಯಿಂದ ಬೆಳೆಸಿದ ದರ್ಪಣ ಇಂದು ಒಂದು ಸಂಸ್ಥೆ ಅಲ್ಲ, ಒಂದು ಕುಟುಂಬವಾಗಿದೆ. 10 ವರ್ಷಗಳ ಹಿಂದೆ ಹುಟ್ಟಿದ ಕನಸು ಇಂದು ಇನ್ನಷ್ಟು ವಿಸ್ತಾರವಾಗಿ ಗಟ್ಟಿಯಾಗಿ ಬೆಳಗಿದೆ. ಅನೇಕ ಶಿಷ್ಯರ ಜೀವನಕ್ಕೆ ದಾರಿದೀಪವಾಗಿರುವ ಇವರ ಪ್ರಯತ್ನ ನಿಜವಾಗಿಯೂ ಪ್ರಶಂಸನೀಯ. ಇಂಥ ಕನಸನ್ನು ನಂಬಿ ಬದುಕಿಸಿ ಬೆಳಗಿಸಿದ ವಿದುಷಿ ರಕ್ಷಾ ಹಾಗೂ ರಮ್ಯಾ ಉಡುಪಿಯವರನ್ನು ನಾವು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ದರ್ಪಣ ಇನ್ನಷ್ಟು ಎತ್ತರಕ್ಕೆ ಏರುವಂತೆ ಹಾರೈಸುತ್ತೇವೆ. ಲವ್ ಯು ರಮ್ಯಾ ಆ್ಯಂಡ್ ರಕ್ಷಕ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ವೆರಿ ಗುಡ್. ನೀವು ಡಿಸ್ಟಿಂಕ್ಷನ್ ಅಂತ ಗೊತ್ತಾಯಿತು ಈಗಲೇ. ಎನಿವೇಸ್, ದೇರ್ ಈಸ್ ಬ್ಯೂಟಿಫುಲ್ ಸೇಯಿಂಗ್. ಒಂದು ಸಾಲು ನೆನಪಾಗ್ತಾ ಉಂಟು. ರಕ್ಷಾ ರಮ್ಯಾ ಶುರು ಮಾಡಿದ್ರು ದರ್ಪಣ, ನೃತ್ಯಕ್ಕಾಗಿ ಇಡೀ ಜೀವನ ಅವರದ್ದು ಸಮರ್ಪಣ. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಆ್ಯಂಡ್ ಈ ದಶಮಾನೋತ್ಸವದ ವೇದಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಅವರ ಗುರುಗಳಿಗೆ ಒಂದು ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದಾರೆ. ಬಹುಶಃ ಇದು ಸನ್ಮಾನ ಅಂತ ನೀವು ದಯವಿಟ್ಟು ತಗೊಳ್ಬೇಡಿ, ಇದು ಪ್ರೀತಿ ಅಷ್ಟೇ. ಸೊ ಎನಿವೇಸ್, ನೀವೆಲ್ಲ ಫುಲ್ ಪರ್ಯಾಯದ ಬೇರೆ ಬೇರೆ ವೇದಿಕೆಗಳನ್ನು ನೋಡಿ ಬಂದಾಯ್ತಾ? ಹಾಂ, ಹೋಗಬೇಡಿ. ಅಚ್ಚಾ, ನೋಡಿ ಇಲ್ಲಿ ಒಂದು ಬನ್ನಿ, ಇಲ್ಲಿ ಬನ್ನಿ ಮೇಡಮ್, ಮೇಲೆ ಬನ್ನಿ. ಅಲ್ಲ ಬನ್ನಿ, ಪರವಾಗಿಲ್ಲ, ಬನ್ನಿ. ಲೆಟ್ಸ್ ಆಸ್ಕ್ ಫ್ರಮ್ ದ ಪೇರೆಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಇರ್ತದೆ ಒಂದು ಡ್ಯಾನ್ಸ್ ಟೀಚರ್ ಅಂದರೆ, ಡ್ಯಾನ್ಸ್ ಕ್ಲಾಸ್ ಅಂದರೆ ಅಂತ ಕೇಳುವ, ಪ್ಲೀಸ್. ಥ್ಯಾಂಕ್ಸ್ ದಟ್ ಯು ಸ್ಟಾರ್ಟೆಡ್. ಸೊ ಎಲ್ಲರಿಗೂ ನಮಸ್ಕಾರ.
ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ನಾವು ಮಕ್ಕಳಿಗೆಲ್ಲ ಡ್ಯಾನ್ಸು ಅವರು ಹೇಳಿಕೊಡ್ತಾರೆ. ನಾವು ಸುಮ್ಮನೆ ಹೊರಗಡೆ ಕೂತ್ಕೊಂಡು ಸುಮ್ಮನೆ ಪಟ್ಟಂಗ ಮಾಡ್ತಾ ಇರ್ತೇವೆ, ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ 1 ಗಂಟೆ ಏನು ಮಾಡೋದು ಅಂತ ಕೂತ್ಕೊಂಡಿದ್ದಾಗ ಮೇಡಮ್ನವರು ಒಂದು ಒಳ್ಳೆ ಡಿಸಿಷನ್ ಮಾಡಿದರು. ನಮಗೆಲ್ಲ ಒಂದು ಡ್ಯಾನ್ಸ್ ಹೇಳಿಕೊಡುವಂಥ ಒಂದು ಮನಸ್ಸು ಮಾಡಿ ಇವತ್ತಿನ ದಿನ ನಾವು ಸಹ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಮಟ್ಟಿಗೆ ನಮ್ಮನ್ನು ತಂದಿದ್ದಾರೆ ಅಂತ ಹೇಳಿದರೆ ನಮಗೆ ಅದು ತುಂಬ ಖುಷಿ ವಿಷಯ. ಅಂದರೆ ನಮಗೆಲ್ಲ ಏನು ಡ್ಯಾನ್ಸ್ ಅಂತ ಹೇಳಿದರೆ ಏನು ಅಂತಲೇ ಗೊತ್ತಿಲ್ಲ. ಅಂದರೆ ABCD ಇಂದ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಅವರಿಗೆ ಎಲ್ಲ ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಚಳಿಗೆ ಒಂದೊಂದ್ಸಲ ಹಾಗೆ ಆಗ್ತದೆ. ಇದು ಅಪರೂಪದಲ್ಲಿ ಉಡುಪಿ ಚಳಿ ನೋಡಿದೆ. ನಮ್ಮ ಉಡುಪಿಯಲ್ಲಿ ಚಳಿಗಾಲ ಅಂತ ಇಲ್ಲ, ಕೇವಲ ಇರೋದು 2, ಒಂದು ಮಳೆಗಾಲ, ಒಂದು ಸೆಕೆಗಾಲ. ಮಧ್ಯದಲ್ಲಿ ಈ ವರ್ಷ ಚಳಿ ಬಂದಿದೆ. ಎನಿವೇಸ್, ಆ ಚಳಿ ಬಂದದ್ದು ಯಾಕೆ ಅಂತಂದರೆ ದಶಮಾನೋತ್ಸವ ಉಂಟು ದರ್ಪಣದು, ಅದಕ್ಕೆ. ಎನಿವೇಸ್, ಈ ಎಲ್ಲ ಗಿಫ್ಟ್ ಬಳಿಕ ಇನ್ನೊಂದು ಪ್ರೀತಿಯ ಗಿಫ್ಟನ್ನು ನಮ್ಮ ಸಂಸ್ಥೆಗೆ ನೀಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಜೊತೆಗೆ ಸೇರಿ. ಇಫ್ ಐ ಆಮ್ ನಾಟ್ ರಾಂಗ್, ಅದು ದರ್ಪಣ ಅಂತ ಹೆಸರಿರುವಂಥ ಒಂದು LED ಬೋರ್ಡ್ ಅಲ್ವಾ? ಎಸ್, ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಕಿಡ್ಸ್. ಒಂದು ಫೋಟೋಗೆ ನಿಲ್ಲಿ, ಆಮೇಲೆ ನೀವು ಪ್ಲೀಸ್ ಕಂಟಿನ್ಯೂ ಮಾಡ್ಬೋದು ಕಾರ್ಯಕ್ರಮ. ಎವ್ರಿಬಡಿ ಸ್ಮೈಲ್ ಪ್ಲೀಸ್. Say cheese, come on all together. Oh, putta. Come on in 3, 2, 1, say cheese, everybody. Thank you so much everybody, thank you so much. Keep dancing. ಡ್ಯಾನ್ಸ್ ಮುಗಿಲಿಲ್ಲ, ಈಗ ಶುರುವಾದದಷ್ಟೇ.